ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಒಂದು ಬ್ಯೂಟಿಫುಲ್ ಡೇ ನನಗೆ. ನಾನು ಇವತ್ತು ನನ್ನ ತವ್ರ ಮನೆಗೆ ಹೋಗ್ತಾಯಿದ್ದೀನಿ. ಸೊ ತುಂಬಾ ಸ್ಪೆಷಲ್ ನನಗೆ. ಆ್ಯಂಡ್ ತುಂಬಾ ಖುಷಿ ಕೂಡ. ಏನಕ್ಕೆ ಅಂತಂದರೆ ಎಷ್ಟೋ ವರ್ಷಗಳ ಕಾಲ ನನಗೆ ತವ್ರ ಮನೆ ಅನ್ನೋದೇ ಇರಲಿಲ್ಲ. ಸೊ ಇವಾಗ ನನಗೆ ಮತ್ತೆ ಸಿಕ್ಕಿದೆ. ಸೊ ಹಂಗಾಗಿ ಎಷ್ಟು ಹೆಣ್ಮಕ್ಳುಗಳಿಗೆ ತವ್ರ ಮನೆಗೆ ಹೋಗ್ತೀನಿ ಅಂತಂದರೆ ಎಷ್ಟು ಖುಷಿ ಅಲ್ವಾ? ಆ ಖುಷಿನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಥರ ನನಗೂ ಅಷ್ಟೇ ಸಖತ್ತು ಖುಷಿ. ಆ್ಯಂಡ್ ಪಾಪುಗೂ ಕೂಡ ಫ್ರೆಶ್ ಅಪ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಬೆಳಗ್ಗೆನೇ ಹೊರಟಿದ್ವಿ. ಎಕ್ಸಾಕ್ಟ್ ಒಂದು 11:30 ಆಗಿಬಿಟ್ಟಿತ್ತು ನಾನು ಹೊರಡೋಷ್ಟರಲ್ಲಿ. ಆ್ಯಂಡ್ ನನಗೆ ಹಾಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಅಲ್ಲಿ ನಮ್ಮ ತಾತ ಎಲ್ಲ ಇರೋದ್ರಿಂದ ಅವ್ರಿಗೆ ಏನಾದರೂ ಮಾಡ್ಕೊಂಡೋಗಿ ತಿನ್ನಿಸ್ಬೇಕು ಅಂತ ಆಸೆ. ಸೊ ಹಂಗಾಗಿ ನಾನು ಇಡ್ಲಿ ಹಾಗೆ ಮಟನ್ದು ಕೈಮಾ ಸಾಂಬಾರನ್ನ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡ್ತು. ಬೆಳಗ್ಗೆನೇ ಎಲ್ಲನೂ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಆ್ಯಂಡ್ ನಾನು ಫ್ರೆಶ್ ಅಪ್ ಆಗೋದು, ಪಾಪುಗೆ ಫ್ರೆಶ್ ಅಪ್ ಮಾಡೋದು, ಈ ಥರ ಕೆಲಸಗಳು ಇದ್ದೇ ಇರುತ್ತೆ. ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದೆ, ತಿಂಡಿ ಎಲ್ಲ ಏನು ಕೊಡೋಕ್ಕೆ ಹೋಗಬೇಡಿ, ನಾನು ತೊಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು. ಅವ್ರೇನು ಗೊತ್ತಾ, ನಮ್ಮ ತಾತ 2 ಟೈಮ್ಸ್ ಅಷ್ಟೇ ತಿನ್ನೋದು, ಬೆಳಿಗ್ಗೆ ಹಾಗೆ ಸಂಜೆ ಟೈಮ್ ಅಷ್ಟೇ ಅವ್ರು ಊಟ ಮಾಡೋದು. ಮಧ್ಯಾಹ್ನ ಟೈಮೆಲ್ಲ ತಿನ್ನೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ನಾನು ಮಧ್ಯಾಹ್ನ ಮೇಲೆ ತೊಗೊಂಡು ಹೋಗ್ಬಿಟ್ರೆ ಅವರು ಸಂಜೆವರೆಗೂ ವೆಯ್ಟ್ ಮಾಡಿ ತಿನ್ನಬೇಕಾಗುತ್ತೆ. ಸೊ ಅದಕ್ಕೆ ಬಿಸಿ ಬಿಸಿ ತಿನ್ನಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದೆ, ನಮ್ಮ ಚಿಕ್ಕಮ್ಮ ಅವ್ರಿಗೆ ಊಟ ಕೊಡೋಕ್ಕೆ ಹೋಗಬೇಡಿ, ನಾನೇ ತೊಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು. ಪಾಪ ನಮ್ಮ ತಾತ ವೆಯ್ಟ್ ಮಾಡ್ತಿದ್ರಂತೆ. ಅವಾಗೆಲ್ಲ ಒಂದು 10:30 ಮೇಲೇ ಅವರು ತಿಂಡಿ ತಿಂತಾಯಿದ್ದಿದ್ದು. ಇವಾಗ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಂಡಿದ್ದಾರಂತೆ. ಒಂದು 8:30, 9 ಹಂಗೆಲ್ಲ ತಿಂಡಿ ತಿಂದ್ಬಿಡ್ತಾರಂತೆ. ಬಟ್ ನಾನು ಹೋಗಿದ್ದು 11:30ನೇ ಆಗಿಬಿಟ್ಟಿತ್ತು. ಪಾಪ ತುಂಬ ವೆಯ್ಟ್ ಮಾಡ್ತಿದ್ರಂತೆ, ಸುಸ್ತು ಕೂಡ ಆಗ್ತಿತ್ತಂತೆ. ಇದೇ ನನ್ನ ತವ್ರ ಮನೆ, ನಾನು ಹುಟ್ಟಿ ಬೆಳೆದಿರೋ ಮನೆ. ಹಾಗೆ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪರ ಮನೆ ಇದೆಯಲ್ವಾ, ಆ ಮನೆ ಮತ್ತು ಈ ಮನೆ ಎರಡು ಜಾಯಿಂಟು, ಒಂದೇ ಮನೆ ಇದ್ದಿದ್ದು. ಕಂಬದ ಮನೆ ಹಾಗೆ ತೊಟ್ಟಿ ಮನೆ ಇದ್ದಿದ್ದು. ಆವಾಗ ಅದನ್ನೆಲ್ಲ ಡೆಮಾಲಿಸ್ಟ್ ಮಾಡಿ ಇವಾಗ ಹೊಸದಾಗಿ ಈ ಥರ ಮನೆನ ಕಟ್ಕೊಂಡಿದ್ದಾರೆ. ಇವರೇ ನಮ್ಮ ತಾತ. ತಾತ ಅಂತ ಕರೆಯೋದೇ ಇಲ್ಲ ನಾವು, ಇವ್ರನ್ನ ಅಪ್ಪ ಅಂತಲೇ ಕರೆಯೋದು. ತುಂಬ ಮುದ್ದಾಗಿ ಸಾಕಿದ್ದಾರೆ ನನ್ನ. ಆ್ಯಂಡ್ ನನ್ನ ಮಗುನ ನೋಡಬೇಕು ಅನ್ನೋದೇ ಇವ್ರ ಕನಸಾಗಿತ್ತಂತೆ. ಯಾವಾಗ ಹೋದಾಗಲೂ ಹೇಳ್ತಾನೆ ಇರ್ತಾರೆ, ನಂದು ಇದೊಂದೇ ದೊಡ್ಡ ಕನಸಾಗಿತ್ತು, ಹೆಂಗೋ ಅದನ್ನು ಎಲ್ಲ ನೋಡ್ಕೊಂಡ್ಬಿಟ್ಟೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಪಾಪುನೂ ಅಷ್ಟೇ ಅವ್ರ ಜೊತೆಗೆ ತುಂಬ ಖುಷಿಯಿಂದೆಲ್ಲ ಇರ್ತಾರೆ. ಆ್ಯಂಡ್ ಅವ್ರಿಗೆ ಹೊಟ್ಟೆ ತುಂಬ ಎಲ್ಲ ಊಟ ಮಾಡಿಸಿ ನನಗೂ ಒಂಥರ ಸಮಾಧಾನ ಅಂತ ಅನ್ನಿಸ್ತು. ಅವ್ರೇನು ಗೊತ್ತಾ, ಹಲ್ಲುಗಳು ಜಾಸ್ತಿ ಇಲ್ಲದೆ ಇರೋದ್ರಿಂದ ಪೀಸ್ಗಳನ್ನೆಲ್ಲ ತಿನ್ನೋದಕ್ಕಾಗಲ್ಲ. ಈ ಥರ ಕೈಮಾ ಎಲ್ಲ ಮಾಡ್ಕೊಂಡು ಹೋದರೆ ಸ್ವಲ್ಪ ತಿಂತಾರೆ ನಿಧಾನವಾಗಿ. ನಮ್ಮ ತಾತನ ಹತ್ರ ಎಲ್ಲ ಮಾತಾಡಿಕೊಂಡು, ಆಮೇಲೆ ಅಪ್ಪ ಅಮ್ಮ ಎಲ್ಲರೂ ಇದ್ದರು, ಅವ್ರ ಹತ್ರನೂ ಮಾತಾಡಿಕೊಂಡು, ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಇದ್ದಾರೆ ಊರಲ್ಲಿ, ಎಲ್ಲರ ಹತ್ರನೂ ಮಾತಾಡಿಕೊಂಡು ಹಾಗೆ ಇತ್ತು. ಕೊಟ್ಟಿಗೆ ನಮ್ಮದು. ಇಲ್ಲಿ ಅಪ್ಪ ಅಮ್ಮ ಹಸು, ಕೋಳಿ, ಮೇಕೆ ಎಲ್ಲನೂ ಸಾಕಿದ್ದಾರೆ. ಹಾಲು ಕರೆಯೋ ಟೈಮ್ ಆಗೇ ಬಿಟ್ಟಿತ್ತು ಅವ್ರಿಗೆ. ಹಾಲು ಕರೆಯೋಕ್ಕೂ ಮುಂಚೆ ಹಸುಗಳಿಗೆಲ್ಲ ನೀರೆಲ್ಲ ಕುಡಿಸಿ ಅದಕ್ಕೆ ಫುಡ್ಡೆಲ್ಲ ಕೊಟ್ಟು ಆಮೇಲೆ ಹಾಲೆಲ್ಲ ಕರೆಯೋದು. ಹಂಗಾಗಿ ಹಸು ಅಲ್ಲಿ ಕೊಟ್ಟಿಗೆ ಹತ್ರ ಇದ್ದರು, ನಾನು ಅಲ್ಲೇ ಇದ್ದೆ. ಆಮೇಲೆ ನನಗೆ ಒಂದು ಕೋಳಿ ಇಟ್ಕೊಡೋಣ ಅಂತ ಅಂದ್ಬಿಟ್ಟು ಪಾಪ ಇಬ್ಬರೂ ಕಷ್ಟಪಟ್ಟು ಕೋಳಿನ ಹಿಡಿತಾಯಿದ್ರು. ಕೋಳಿಗಳೇನು ಗೊತ್ತಾ, ಹಸುಗೆ ಫುಡ್ ಕೊಡೋ ಟೈಮಲ್ಲಿ ಕೈಗೆ ಸಿಕ್ತಿತ್ತಂತೆ. ಕೋಳಿಗಳಿಗೂ ಸ್ವಲ್ಪ ಫುಡ್ ಆಗ್ತಿತ್ತಂತೆ ಆವಾಗ. ಬಟ್ ನಾವತ್ತು ಹಿಡಿಯೋದಕ್ಕೆ ಟ್ರೈ ಮಾಡ್ತಿದ್ರು, ಸಿಗ್ತಾನೆ ಇರಲಿಲ್ಲ. ಆಮೇಲೆ ಫೈನಲಿ ಕೋಳಿ ಸಿಕ್ತು. ತೊಗೊಂಡೋಗು ಅಲ್ಲಿಗೆ, ಎಲ್ಲರೂ ಇದ್ದಾರಲ್ವ, ಎಲ್ಲರೂ ಅಲ್ಲೇ ಮಾಡ್ಕೊಂಡು ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಒಂದು ಕೋಳಿನೂ ಹಿಡ್ದು ಕೊಟ್ಟು ಕಳಿಸಿದ್ರು. ಆಮೇಲೆ ನಾನು ಸ್ವಲ್ಪ ಹೊತ್ತಿದ್ದು ನೈಟು ಒಂದು 6:30 ಹಂಗೆ ನಾನು ಸಂಜೆ ಹಂಗೆ ರಿಟರ್ನ್ ಆಗಿಬಿಟ್ಟೆ. ಮನೆಗೆ ಬಂದೆ. ಇದೇ ಕೈಮಾ ಸಾಂಬಾರೆಲ್ಲ ಇತ್ತು, ಅದಕ್ಕೆ ಮುದ್ದೆ ಹಾಗೆ ರೈಸ್ನ ಮಾಡಿಕೊಂಡ್ವು. ಆಮೇಲೆ ಬೆಳಿಗ್ಗೆ ಇದು ಬೀಟ್ರೋಟ್ ಪಲ್ಯ ಮಾಡಿದರು, ಗ್ರೇವಿ ಥರ ಇಡ್ಲಿಗೆ, ಅದು ಸ್ವಲ್ಪ ಇತ್ತು. ಎಲ್ಲನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ವಿ, ಬೇರೆ ಎಕ್ಸ್ಟ್ರಾ ಏನೂ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಇದು ಬೇಲ್ದಣ್ಣು ನಮ್ಮದೇ ಮರದಲ್ಲಿ ಸಿಕ್ಕಿರೋದಂತೆ. ಅಮ್ಮ ಇದನ್ನು ಕೊಟ್ಟು ಕಳಿಸಿದ್ರು. ಹಾಗೆ ಇದ್ರ ಜೊತೆಗೆ ಕುಂಬಳಕಾಯಿ ಕೂಡ ನಮ್ಮದೇ ಗಿಡ ಹಾಕಿದ್ರಂತೆ, ಅಲ್ಲೇ ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಇದನ್ನು ಕೂಡ ಕೊಟ್ಟಿದ್ರು. ಕುಂಬಳಕಾಯಿ ಅಂತೂ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ. ಸೊ ಹಂಗಾಗಿ ಈಸ್ಕೊಂಡು ಬಂದೆ, ಮನೇಲಿ ಪಲ್ಯ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದ್ರ ಜೊತೆಗೆ ಇದ್ಕಿದ ಬೇಳೆ ಇದನ್ನು ಏನು ಗೊತ್ತಾ, ಒಣಗಿಸಿದ್ದಾರೆ. ಒಣಗಿಸ್ಬಿಟ್ಟು ಇಟ್ಕೊಂಡ್ರೆ 1 ವರ್ಷ ಇಟ್ಕೊಬೋದಂತೆ. ತೊಗರಿ ಬೇಳೆ ಜೊತೆಗೆ ಈ ಬೇಳೆನೂ ಹಾಕ್ಬಿಟ್ಟು ಬೇಳೆ ಸಾಂಬಾರನ್ನ ಮಾಡ್ಬೋದು. ಹಾಗೆ ಉಪ್ಸಾರನ್ನ ಮಾಡಿದ್ರು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಿದ್ರು ನಮ್ಮಮ್ಮ. ಅದನ್ನು ಕೊಟ್ಟು ಕಳಿಸಿದ್ರು. ಹಾಗೆ ಬೇಲ್ದಣ್ಣು ತೊಗೊಂಡು ಬಂದಿದ್ನಲ್ವ, ಅದರಲ್ಲೇ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಅಪ್ಪನಿಗಿಂತ ಜಾಸ್ತಿ ನಾನು ನಮ್ಮ ತಾತನ ಹತ್ರನೇ, ಅವ್ರನ್ನ ತಾತ ಅಂತ ಕರೆಯಲ್ಲ ನಾವು, ಸುಬ್ಬಪ್ಪ ಅಂತಲೇ ಕರೆಯೋದು. ಅವ್ರ ಹೆಸರು ಸುಬೇಗೌಡ ಅಂದ್ಬಿಟ್ಟು. ಅವ್ರ ಹತ್ರನೇ ಜಾಸ್ತಿ ಬಾಂಡಿಂಗ್ ನನಗೆ. ಇವತ್ತಿಗೂ ನನಗೆ ನೆನಪಿದೆ, ನಾನು ಸ್ಕೂಲ್ಗೆ ಬೇರೆ ಊರಿಗೆ ಹೋಗ್ತಾ ಇದ್ದಿದ್ದು, ನಡ್ಕೊಂಡು ಹೋಗ್ತಾ ಇದ್ದಿದ್ದು. ಆ ಕಡೆಯಿಂದ ಬರಬೇಕು
ಹೋಗ್ಬೇಕಾದ್ರೆ ನಮ್ಮ ತಾತ ಅವ್ರ ಹೆಗ್ಲು ಮೇಲೆ ಕೂರಿಸ್ಕೊಂಡು ನನ್ನನ್ನು ಕರ್ಕೊಂಡು ಬರ್ತಿದ್ರು. ಆ್ಯಂಡ್ ಅವ್ರದ್ದೇನು ಗೊತ್ತಾ, ಶರ್ಟಲ್ಲಿ ಕೆಳಗಡೆ ಪಾಕೆಟ್ನ ಸ್ಟಿಚ್ ಮಾಡಿಸ್ಕೊಂಡಿದ್ರು, ಸೈಡ್ ಪಾಕೆಟ್ಗಳು. ಆ ಪಾಕೆಟಲ್ಲಿ ಅವರು ತಿಂಡಿಗಳನ್ನೆಲ್ಲ ತೊಗೊಂಡು ಬಂದು ನನಗೆ ಕೊಡ್ತಾ ಇದ್ದಿದ್ದು. ಅಷ್ಟು ಪ್ರೀತಿ ಆ್ಯಂಡ್ ಅಷ್ಟು ಮುದ್ದಾಗಿ ಸಾಕಿದ್ರು. ನಾನು 2 ವರ್ಷದ ಪಾಪು ಇದ್ದಾಗ ಅಮ್ಮ ಸೆಕೆಂಡ್ನೇ ಬೇಬಿಗೆ ಬಾಣಂತನಕ್ಕೆ ಹೋಗಿದ್ರಂತೆ. ಅವಾಗಿಂದನೂ ನಾನು ತಾತನ ಜೊತೆಲೇ ಮಲ್ಕೊಂಡು ಹಾಗೆ ಅವ್ರ ಜೊತೆಗೆ ಊಟ ತಿನ್ಕೊಂಡು ಬೆಳೆದಿರೋದು. ಅಷ್ಟು ಪ್ರೀತಿ. ಅವರು ನಮ್ಮನ್ನ ಅಷ್ಟು ಚೆನ್ನಾಗಿ ಸಾಕಿದ್ದಾರೆ. ಇವಾಗ ನಾನು ಅವ್ರನ್ನ ನೋಡ್ಕೋಬೇಕು ಅಂತ ಅಷ್ಟೇ ನನಗಾಸೆ. ಇಲ್ಲಿಗೆ ಕರ್ಕೊಂಡು ಬಂದು ಇರಿಸ್ಕೋಬೇಕು ಅಂತೆಲ್ಲ ಆಸೆ ಇದೆ. ಬಟ್ ಅವರು ಎಲ್ಲೂ ಹೊರಗಡೆ ಆಗಲ್ಲ, ಇವಾಗ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವರು ತುಂಬಾನೇ ಓಡಾಡ್ತಾ ಇದ್ರು ನಮ್ಮ ತಾತ. ಬಟ್ ಇವಾಗ ಅವ್ರ ಕೈಲಿ ಆಗದೆ ಇರೋದ್ರಿಂದ ಎಲ್ಲೂ ಹೋಗಲ್ಲ. ಸೊ ನಾನೇ ಅವಾಗ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಆ್ಯಂಡ್ ಅವ್ರಿಗೆ ಏನೇನು ಇಷ್ಟ ಅದನ್ನೆಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಅಡುಗೆನೂ ಮಾಡ್ಕೊಂಡೋಗಿ ತಿನ್ನಿಸ್ಬಿಟ್ಟು ಬರ್ತೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಇದೇ ಕೋಳಿನೇ ನನಗೆ ಊರಿಂದ ಕೊಟ್ಟು ಕಳಿಸಿದ್ದು. ಸೊ ನನ್ನ ಹಸ್ಬೆಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಕಟ್ ಮಾಡಿಕೊಡ್ತಾಯಿದ್ರು ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಅವರು ಆಫೀಸ್ಗೆ ಕೊಟ್ಟೋಗ್ಬಿಟ್ರೆ ಇನ್ನು ಬರೋದೇ ಮಧ್ಯಾಹ್ನ. ಅದಕ್ಕೆ ಅಷ್ಟರಲ್ಲಿ ಅಡುಗೆ ಮಾಡಬೇಕಲ್ವ ನಾನು, ಅದಕ್ಕೆ ಕಟ್ ಮಾಡಿಸ್ಕೊತಿದ್ದೆ. ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ವಾಷಿಂಗ್ ಮಿಷಿನ್ಗೂ ಕೂಡ ಹಾಕಿದ್ದೆ. ಹಂಗೆ ಇವರು ಚಿಕನ್ನೆಲ್ಲ ಕಟ್ ಮಾಡಿಕೊಡ್ತಾಯಿದ್ರು ಸಾಂಬಾರನ್ನ ಮಧ್ಯಾಹ್ನ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಕಟ್ಟು ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಾನೇ ರೇಗಿಸ್ತಿದ್ದೆ, ಚಿಕನ್ ಶಾಪಲ್ಲೂ ಇಷ್ಟು ಚೆನ್ನಾಗಿ ಕಟ್ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ನನಗೇನು ಗೊತ್ತಾ, ಸ್ವಲ್ಪನೂ ಚೆನ್ನಾಗಿ ಕಟ್ ಮಾಡಿಲ್ಲ, ಸ್ವಲ್ಪ ಗಲೀಜು ಥರ ಏನಾರ ಇದೆ ಅಂದ್ರೂ ನಾನು ತಿನ್ನೋಕೆ ಹೋಗಲ್ಲ, ನನಗೆ ಇಷ್ಟನೂ ಆಗಲ್ಲ. ಅದಕ್ಕೆ ಅವರು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಅಂಡ್ ನಾಟಿ ಕೋಳಿ ಸಾಂಬಾರನ್ನ ನಾಟಿ ಸ್ಟೈಲಲ್ಲೇ ಮಾಡೋಣ ಅಂದ್ಬಿಟ್ಟು ನಾನು ನಾಟಿ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಜಜ್ಜಿ ಇಟ್ಕೊತಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ಅಂತಂದರೆ, ಪೀಸಸ್ಸು ಅಷ್ಟೇ ತುಂಬ ಚೆನ್ನಾಗಿ ಕಟ್ ಮಾಡಿಕೊಟ್ಟಿದ್ರು. ಆ್ಯಂಡ್ ಇವಾಗ ನಾಟಿ ಈರುಳ್ಳಿ ಬರುತ್ತಲ್ವ, ಅದನ್ನು ನಾವು ಚಾಕಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ಟೇಸ್ಟ್ ಇರಲ್ಲ. ಅದನ್ನು ಜಜ್ಜಿಬಿಟ್ಟೇ ನಾವು ಸಾಂಬಾರ್ಗೆ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗ್ತಿದ್ದಂಗೆ ಜಜ್ಜಿ ಇಟ್ಕೊಂಡಿರೋ ನಾಟಿ ಈರುಳ್ಳಿನ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ನಾನು ಏನು ಚಿಕನ್ ತೋರಿಸ್ದೆ ಇದನ್ನು ವಾಶ್ ಮಾಡಿಬಿಟ್ಟು ಚಿಕನ್ ಸೇರಿಸ್ಕೊತಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಡುಗೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಚಿಕನ್ನ ಹುರ್ಕೋಬೇಕು. ಈ ರೀತಿ ಒಗ್ಗರಣೆಯಲ್ಲೇ ಚಿಕನ್ನ ಚೆನ್ನಾಗಿ ಹುರ್ಕೊಂಡ್ರೆ ಸಾಂಬಾರು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಅದರಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಅದು ಡ್ರೈ ಆಗೋವರೆಗೂ ಹುರ್ಕೋಬೇಕು. ಈ ರೀತಿ ಮಾಡಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಆ್ಯಂಡ್ ಸಾಂಬಾರನ್ನ ನಾಟಿ ಕೋಳಿ ಸಾಂಬಾರನ್ನ ಕುಡಿಯೋದಕ್ಕೂ ಇಷ್ಟಪಡ್ತಾರೆ ಎಷ್ಟೋ ಜನ. ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು. ಅಷ್ಟರಲ್ಲಿ ನಾನು ಇವಾಗ ಮತ್ತೆ ಒಂದು ಕಡಾಯಿನ ಇಟ್ಕೊಂಡು ಧನ್ಯನ ಹುರ್ಕೊತಿದ್ದೀನಿ. ಧನ್ಯನೂ ಅಷ್ಟೇ ಫ್ರೆಶ್ ಆಗಿ ಹುರಿದ್ಬಿಟ್ಟು ಮಾಡಿಕೊಂಡ್ರೆ ಸಾಂಬಾರು ಇನ್ನೂ ಚೆನ್ನಾಗಾಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಖಾರದ ಮೆಣಸಿಕಾಯಿ ಸ್ವಲ್ಪ ಹಾಗೆ ಬ್ಯಾಡಗೆ ಮೆಣಸಿಕಾಯಿನೂ ಕೂಡ ಹಾಕ್ಕೊಂಡು ಅದನ್ನು ಬಿಸಿ ಮಾಡಿಕೊಂಡು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನು ಕೂಲ್ ಆಗೋವರೆಗೂ ವೆಯ್ಟ್ ಮಾಡೋಣ. ಚಿಕನ್ ಇವಾಗ ಚೆನ್ನಾಗಿ ಹುರ್ಕೊಂಡಾಗಿದೆ. ಅದರಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಕಂಪ್ಲೀಟ್ ಡ್ರೈ ಆಗಿದೆ. ಇವಾಗ ಈ ಟೈಮಲ್ಲಿ ನಾವು ಬಿಸಿ ನೀರನ್ನು ಸೇರಿಸಬೇಕು, ತಣ್ಣೀರು ಹಾಕಬಾರ್ದು. ತಣ್ಣೀರು ಹಾಕಿದ್ರೆ ಪೀಸಸ್ ಅಷ್ಟು ಸಾಫ್ಟಾಗಿ ಕುಕ್ ಆಗಲ್ಲ. ಅದಕ್ಕೆ ಬಿಸಿ ನೀರು ಹಾಕಿ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನೀರನ್ನು ಹಾಕ್ಬಿಟ್ಟು ಇವಾಗ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಒಂದು 4ರಿಂದ 5 ಕೂಗಿಸ್ಕೊತಿದ್ದೀನಿ. ನಾಟಿ ಕೋಳಿ ಅಲ್ವಾ, ಚೆನ್ನಾಗಿ ಕುಕ್ ಆಗಬೇಕು ಅದು. ಅದಕ್ಕೆ ಅಷ್ಟರಲ್ಲಿ ನಾನು ಮತ್ತೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊತಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾಟಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಚಕ್ಕೆ ಹಾಕೋಬೇಕು. ಹಾಗೆ ಲವಂಗನೂ ಕೂಡ ಸ್ವಲ್ಪ ಹಾಕ್ಕೊಂಡು ಅಂಡ್ ಕಾಳು ಮೆಣಸನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರಕ್ಕೆ. ಹಾಗೆ ಹುಚ್ಚೆಳ್ಳು ಇದು ಮಿಸ್ ಮಾಡದೆ ಹಾಕೋಬೇಕು. ನಾಟಿ ಕೋಳಿ ಸಾಂಬಾರಿಗೆ ಹುಚ್ಚೆಳ್ಳು ಹಾಕಿದ್ರೇ ಸಾಂಬಾರು ಟೇಸ್ಟು ಚೆನ್ನಾಗಾಗೋದು, ಜಾಸ್ತಿ ಆಗುತ್ತೆ ಟೇಸ್ಟ್ ಅವಾಗ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಇಲ್ಲಿ ತೆಂಗಿನಕಾಯಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ನೀವು ತುರಿದ್ಬಿಟ್ಟಾದ್ರೂ ಸೇರಿಸ್ಕೋಬೋದು. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆಪಪ್ಪು, ಹುರ್ಗಡ್ಲೆನ ಹಾಕ್ಕೊಂಡು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೋಬೇಕು. ಈ ರೀತಿ ಹುರಿದ್ಬಿಟ್ಟು ಸಾಂಬಾರನ್ನ ಮಾಡೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಇಲ್ಲಿ ಬಿಸಿ ಮಾಡ್ಕೊಂಡು ಆಗಿದೆ. ಇವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ, ಅದು ಕೂಲ್ ಆಗೋವರೆಗೂ ವೆಯ್ಟ್ ಮಾಡೋಣ. ಅಷ್ಟರಲ್ಲಿ ನಾನು ಕುಕ್ಕರ್ ಲಿಡನ್ನು ಓಪನ್ ಮಾಡ್ತಿದ್ದೀನಿ. ಒಂದು 4ರಿಂದ 5 ಕೂಗಿಸ್ಕೊಂಡಿದ್ದೆ. ಚಿಕನ್ ಇಲ್ಲಿ 80% ಇವಾಗ ಕುಕ್ ಆಗಿದೆ. ಈಗ ನಾನು ಧನಿಯಾ ಹಾಗೆ ಮೆಣಸಿಕಾಯಿನ ತೋರಿಸಿದ್ನಲ್ವ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ಮೂತಾಗಿ ಇದನ್ನು ರುಬ್ಕೊಂಡು ಸೇರಿಸ್ಕೋಬೇಕು. ಒಂದು 5 ನಿಮಿಷ ಬೇಯಿಸ್ಕೊಂಡು ಬಿಡಬೇಕು, ಅಂದರೆ ಚಿಕನ್ಗೆ ಖಾರ ಎಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಅದೇ ಮಿಕ್ಸರ್ ಜಾರಿಗೆ ನಾನು ತೆಂಗಿನಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ನಲ್ವ, ಅದನ್ನು ಸೇರಿಸ್ಕೋಬೇಕು. ಇವಾಗ ನಾಟಿ ಕೋಳಿ ತಿನ್ನೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನನಗೆ ಬಾಣಂತನ ಟೈಮಲ್ಲಿ ನನ್ನ ಹಸ್ಬೆಂಡು ಔಟ್ ಸೈಡಿಂದ ಅಮೌಂಟ್ನ ಕೊಟ್ಟು ತರಿಸ್ಕೊಟ್ಟಿದ್ದು.
ಮಾಡ್ತಾಯಿದ್ರು. ನಾಟಿ ಕೋಳಿ ತಿನ್ನಲೇಬೇಕು ಅಂತ ಹೇಳ್ತಾರೆ. ಇವಾಗ ನಾನು ಅದೇ ಮಿಕ್ಸರ್ ಜಾರಿಗೆ ತೆಂಗಿನಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟನ್ನ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ. ಒಮ್ಮೆ ಸೌಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೋಡಿಕೊಂಡು ಆ್ಯಂಡ್ ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಸಾಂಬಾರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಸೇರಿಸ್ಕೋಬೇಕು. ನೀರನ್ನೆಲ್ಲ ತುಂಬ ತೆಳುವಾಗ್ಬಿಟ್ರೂ ಚೆನ್ನಾಗಾಗಲ್ಲ ಆ್ಯಂಡ್ ತುಂಬ ಗಟ್ಟಿಯಾಗ್ಬಿಟ್ರೂ ಸಾಂಬಾರು ಟೇಸ್ಟಿಯಾಗಿ ಇರೋದಿಲ್ಲ. ಇಲ್ಲಿ ನಾನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರ್ದು ಕನ್ಸಿಸ್ಟೆನ್ಸಿ ಎಲ್ಲ ಚೆಕ್ ಮಾಡ್ತಿದ್ದೀನಿ. ಚೆಕ್ ಮಾಡಾದಮೇಲೆ ಇದನ್ನು ಮತ್ತೆ ನಾವು ಒಂದು 2 ಕೂಗಿಸ್ಕೋಬೇಕು. ಚೆನ್ನಾಗಿ ಮಸಾಲೆ ಎಲ್ಲ ಕುಕ್ ಆದರೆ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಕೂಗಿಸ್ಕೊತಿದ್ದೀನಿ. ಇಲ್ಲಿ ಈಗ 2 ಕೂಗಿಸ್ಕೊಂಡು ಆಗಿದೆ. ಇವಾಗ ಸಾಂಬಾರನ್ನ ಓಪನ್ ಮಾಡಿ ನೋಡ್ತಿದ್ದೀನಿ. ಪರ್ಫೆಕ್ಟಾಗಿ ಸಾಂಬಾರು ಕುಕ್ ಆಗಿದೆ ಆ್ಯಂಡ್ ಪೀಸಸ್ಸು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು. ಒಂದು ಹದವಾಗಿ ಚಿಕನ್ನು ಬೆಂದಿದ್ರೇ ತಿನ್ನೋದಕ್ಕೆ ಚೆನ್ನಾಗಿರೋದು. ಹಾಗೆ ಸಾಂಬಾರು ಅಷ್ಟೇ ಸಕ್ಕತ್ತಾಗಿತ್ತು. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಹಾಗೆ ಇಡ್ಲಿ ಜೊತೆಗೆ ತಿನ್ನೋದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ನಾನು ಇವಾಗ ಇಡ್ಲಿನ ಮಾಡ್ಕೊಂಡಿದ್ದೆ, ನೈಟ್ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇಡ್ಲಿಗೆ ಹಾಗೆ ನಾಟಿ ಕೋಳಿ ಸಾಂಬಾರಿಗೆ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ಬಿಸಿ ಬಿಸಿ ಊಟನೂ ಕೂಡ ಮಾಡಿದ್ದಾಯಿತು. ನನಗೆ ನಮ್ಮವ್ವ ಇದೇ ರೀತಿ ಮಾಡ್ತಾ ಇದ್ದಿದ್ದು, ಸೊ ಹಂಗಾಗಿ ನಾನು ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೀನಿ. ನಿಮ್ಮ ಮನೆಗಳಲ್ಲಿ ಏನಾರ ಬೇರೆ ಥರ ಚೇಂಜಸ್ ಇರುತ್ತಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದನ್ನು ಇನ್ನೂ ಬೇರೆ ರೀತಿಯೂ ಮಾಡ್ಬೋದು. ತೆಂಗಿನಕಾಯಿ ರುಬ್ಬಾಕದೆ ಬರೀ ತೆಂಗಿನಕಾಯಿ ಹಾಲನ್ನು ಕೂಡ ಹಾಕಿ ಮಾಡ್ತಾರೆ. ಆ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ವಿಡಿಯೋನ ಮಾಡಿಕೊಂಡು ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.